ಬೆಳಗಿನ 2:13 ಹಳ್ಳಿಯ ಹಳೆಯ ನಂಬಿಕೆ ಹೇರೆಯ ದೇವ್ರ ಮನೆಗೆ ರಾತ್ರಿ ಪ್ರವೇಶ ಮಾಡಿದ್ರೆ ಮರಳಿ ಬರುವವರು ಅತಿ ಕಡಿಮೆ. ಆದರೆ ಆ ರಾತ್ರಿ ರವಿ ಓಡ್ತಾ ಇದ್ದ. ಉಸಿರು ಗಟ್ಟು ಬಿದ್ದ, ಶರ್ಟ್ ಮೇಲೆ ರಕ್ತ, ಕಣ್ಣುಗಳಲ್ಲಿ ಸತ್ತವರು ಮಾತ್ರ ನೋಡೋ ಭಯ. ಹಿಂದೆ ಹಳ್ಳಿಯದ ಗದ್ದಲ, ಕೂಗು, ಹೋರಾಟ ಏನೋ ಭಾರೀ ತಪ್ಪಾದ್ರು ರವಿ ತಪ್ಪಿಸ್ಕೊಳ್ಳೋಕೆ ಓಡ್ತಾ ಇದ್ದ. ಕತ್ತಲೆ ಮಧ್ಯೆ ಹಳೆಯ ದೇವಾಲಯದ ಗಂಟೆ ಒಂದೇ ಬಾರಿ ಬಾರ್ತು. ಹಿಂದೆ ಜನ ಹೇಳ್ತಾರೆ, ಅದು ದೇವ್ರ ಗಂಟೆ ಅಲ್ಲ, ಒಳಗೆ ಸಿಲುಕಿದ ಆತ್ಮ ಸಹಾಯ ಕೇಳೋ ಶಬ್ದ. ರವಿ ಆ ದೇವಾಲಯದ ಬಾಗಿಲನ್ನ ತಳ್ಳಬೇಕನ್ಸ್ಬೇಕನ್ಸೋದು ಭಯದಿಂದನ ಅಥವಾ ಕುತೂಹಲದಿಂದ? ರವಿ ಬಾಗಿಲು ತಳ್ಳಿದ. ಒಳಗೆ ನಿಶ್ಚಲನೆ ಕುಳಿತಿದ್ದ ಒಬ್ಬ ಯಜಮಾನ. ಕಣ್ಣು ಮಿಟುಕಿಸಲ್ಲ, ಉಸಿರು ಕೇಳಿಸಲ್ಲ. ರವಿ, ಯಾರು ನೀವು? ಯಜಮಾನ ನಿಧಾನವಾಗಿ ತಲೆಯಲ್ಲಿ ತಿರುಗಿದು, ಹೊಸವನೇ ಬಂದಿಯಾ? ತುಂಬ ತಡ ಆಯಿತು. ರವಿ ಬೆವರಿನಿಂದ ತೋಯ್ದ. ತಡ ಅಂದ್ರೆ? ಯಜಮಾನ, 12 ವರ್ಷಕ್ಕೆ ಒಮ್ಮೆ ಹೇರೆ ದೇವರ ರಕ್ಷಕರು ಬದಲಾಗ್ತಾರೆ. ಇವತ್ತು ನಿನ್ನ ಪಾಳಿ. ಅದೇ ಕ್ಷಣದಲ್ಲಿ ಬಾಗಿಲು ಸ್ವತಃ ಜಡಿಸಿದಂತೆ ಮುಚ್ಚಿತು. ಹೊರಗಿನ ಗಾಳಿಯ ಶಬ್ದ ನಿಂತಿತು. ಒಳಗಿನ ಕತ್ತಲೆ ಜೀವರಹಿತವಾಗಿ ಚಲಿಸಲಾರಂಭಿಸಿತು. ನೆಲ ಕಂಪಿಸ್ತು. ಗೋಡೆಯ ನೆರಳುಗಳು ಮನುಷ್ಯನ ಆಕೃತಿಗೆ ಬದಲಾಯಿತು. ಜಿಡ್ಡಾಗಿ ಹತ್ತಿರ ಬಂದ. ರವಿ ಕೂಗಿದ, ಇಲ್ಲಿ ಏನ್ ನಡೀತಿದೆ? ದೇವ್ರ ದೇವಸ್ಥಾನ ಅಲ್ವಾ ಇದು? ಯಜಮಾನ ನಿಧಾನವಾಗಿ, ದೇವರಲ್ಲ ರವಿ, ಮನುಷ್ಯನ ದೊಡ್ಡ ದೆವ್ವ. ಹಂಬಲ, ಬಯಕೆ, ಆಸೆ, ಸ್ವಾರ್ಥ ಇವುಗಳ ದೆವ್ವ ಇಲ್ಲಿ ಜೀವೋತಿದೆ. ತಳಮಾಳೆಯಿಂದ ಗಂಟಲು ಹರಟೋ ಶಬ್ದ, ಬಾ ಬಾ. ಯಜಮಾನ ರವಿಯನ್ನು ನೋಡ್ತಾ, ಜೀವ ಉಳಿಸೋಕೆ ಒಂದು ಮಾತ್ರ ದಾರಿ. ರವಿ, ಏನ್ ಮಾಡ್ಬೇಕು? ಯಜಮಾನ ಬೆರಳು ತೋರಿಸಿದ. ಕಲ್ಲಿನ ಮುಖವಾಡ, ಕಣ್ಣುಗಳು ಬೂರಾಗಿ ಖಾಲಿ. ಆ ಮುಖವಾಡ ರಕ್ಷಣೆಯ ಅಥವಾ ಸಾವು? ಇದು ದೇವರ ಅನುಗ್ರಹ ಅಲ್ಲ, ಇದು ಬಲಿಯ ಗುರುತು. ಹಾಕಿದ ಕ್ಷಣದಲ್ಲಿ ನಿನ್ನ ದೇಹ, ನಿನ್ನ ಆತ್ಮ, ನಿನ್ನ ಮೂರ್ತಿಯೇ ನನ್ನ ಸ್ಥಾನ ಕಬಳಿಸುತ್ತೆ. ರವಿ ಕಿರಿಚಿದ, ನನ್ನೇನಾಯ್ತು? ನಾನು ಏನ್ ತಪ್ಪು ಮಾಡಿದೆ? ಯಾರು ಒಂಟಿಯಾಗಿರ್ತಾರೋ ದೆವ್ವ ಮೊದಲಿಗೆ ಅವ್ರನ್ನೇ ಆರಿಸ್ತದೆ. ನಾನು ಮೊದಲು ಬಂದ ಬಲಿಯೋನು, ಈಗ ನಿನ್ನ ಪಾಳಿ. ರವಿಗೆ ಈಗ ಹಗೆ. ಗಂಟೆ ದೇವರ ಕರೆ ಅಲ್ಲ, ಒಳಗೆ ಸಿಲುಕಿದ ಹಿಂದಿನ ವ್ಯಕ್ತಿಯ ಚಿರು ಸಹಾಯ. ನೆಲದ ಬಿರುಕುಗಳಲ್ಲಿ ಅಕ್ಷರಶಃ ಕಣ್ಣುಗಳು ಮಿನುಗುತ್ತವೆ. ಒಂದು ರವಿ ಕಡೆಗೆ ಚಿಮ್ಮುತ್ತದೆ. ಯಜಮಾನ ಕೂಗಿ, ಈಗ ಆಯ್ಕೆ, ನೀನ್ ಬದುಕೋಕೆ ಮುಖವಾಡ ಹಾಕಬೇಕು, ಇಲ್ವಾದ್ರೆ ಅವನು ನಿನ್ನನ್ನು ನುಂಗಿಬಿಡ್ತಾನೆ. ಬದುಕು ಅಂದ್ರೆ ಸ್ವಾರ್ಥನಾರೆ? ಸ್ವಾರ್ಥನ? ಬೇರೆ ಯಾರೋ ಸಾಯಲಿ, ನಾನೇ ಉಳಿಯೋಣ ಎಂದುಕೊಳ್ಳೋದು ಸರಿಯೇ? ರವಿ ಯಾವ ನಿರ್ಧಾರ? ರವಿ ಮುಖವಾಡ ಹಿಡ್ದ. ಕೈ ನಡುಗುತ್ತಿತ್ತು, ಕಣ್ಣೀರು ಉಕ್ಕುತ್ತಿತ್ತು. ಅವನು ಕೊನೆಯ ಪ್ರಶ್ನೆ ಕೇಳಿದ, ನೀವ್ಯಾರು? ಯಜಮಾನ ದುಃಖದ ನಗು. ರವಿ, ನಾನೂ ನಿನ್ನ ಹಾಗೆ ಒಬ್ಬ ಬಲಿ. ಮುಖವಾಡ ರವಿಯ ಮುಖಕ್ಕೆ ಜಡವಾಗಿ ಲಗತ್ತಿತ್ತು. ಒಂದೇ ಕ್ಷಣದಲ್ಲಿ ಎಲ್ಲವೂ ಕತ್ತಲೆ. ಬೆಳಗಿನ ಜಾವ ದೇವಾಲಯದ ಬಾಗಿಲು ಮತ್ತೆ ನಿಧಾನವಾಗಿ ತೆರೆದುಕೊಂಡಿತ್ತು. ಹಳ್ಳಿಯ ಜನ ಒಳನೋಡಿ ನಿಶ್ಚಲ. ಹೊಸ ಯಜಮಾನ ಕುಳಿತಿದ್ದ. ಕಣ್ಣು ಮಿಟುಕುಕಲ್ಲ, ಉಸಿರಿಲ್ಲ. ಅವನೇ ರವಿ.